ಈಗ ಇನ್ನೊಬ್ಬರ ಮೇಲೆ ಆರೋಪ ಮಾಡೋದು ಯಾಕೆ ಮಾಡ್ತಾ ಇದ್ದಾರೆ ಆರೋಪ ಅಂತಂದ್ರೆ, ನಾನು ಬಡವರ ಪರವಾಗಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ. ಭಾರತೀಯ ಜನತಾ ಪಕ್ಷದವರು ಬಡವರ ವಿರೋಧಿಗಳು, ಸಂವಿಧಾನ ವಿರೋಧಿಗಳು, ಮಹಿಳೆಯರ ವಿರೋಧಿಗಳು, ಹಿಂದುಳಿದವರ ವಿರೋಧಿಗಳು, ಅಲ್ಪಸಂಖ್ಯಾತರಿಗೆ ಅಂತೂ ಪಕ್ಕಾ ವಿರೋಧಿಗಳು. ಯಾವನ್ನೇ ಟೀಕೆ ಮಾಡಬೇಕಾದ್ರೂ ಕೂಡ ಸಂಸದೀಯ ಪದಗಳನ್ನು ಮಾತ್ರ ಬಳಸಬೇಕು, ಅಸಂಸದೀಯ ಪದಗಳನ್ನು ಬಳಸಬಾರದು. ಅದು ಮಾಡಿದ್ರೆ ಅವರ ಸಂಸ್ಕೃತಿ ಹೀನ ಸಂಸ್ಕೃತಿ ಅಂತ ಗೊತ್ತಾಗುತ್ತೆ ಅಲ್ವಾ? ರೆಸ್ಪಾನ್ಸ್ ಸಿಗ್ತಾ ಇರೋದ್ರಿಂದ ಮಾತಾಡ್ತಾರೆ. ನೀವು ಎರಡು ಕ್ಷೇತ್ರದಲ್ಲಿ ಎಲ್ಲ ಸಂಚಾರ ಮಾಡಿ ಬಂದ್ರಿ, ನಿಮಗೆ ಯಾವ ತರ ಏನ್ ಅನ್ಸುತ್ತೆ? ಜನರ ಸ್ಪಂದನೆ ನಮ್ಮ ನಿರೀಕ್ಷೆಗೂ ಮೀರಿ ಜಾಸ್ತಿ ಆಗ್ತಾ ಇದೆ. ಮತ್ತೆ ನಾವು ಗ್ಯಾರಂಟಿ ಯೋಜನೆಗಳು ಮಾಡಿದೀವಲ್ಲ, ಇವು ಜನರನ್ನ ತಲುಪಿದಾವೆ. ಜನರಿಗೆ ಹಣ ಬಂದಿದೆ. 1,31,000 ಕೋಟಿ ಇಲ್ಲಿವರೆಗೆ ಖರ್ಚು ಮಾಡಿದೀವಿ. ಅದೆಲ್ಲವೂ ಕೂಡ ತಲುಪಿದೆ ಅಂತಕ್ಕಂಥದ್ದು. ಎರಡೂ ಕ್ಷೇತ್ರದಲ್ಲಿ ಗೆಲ್ತೀವಿ. ನಾನು ಶಾಸ್ತ್ರ ಹೇಳಕ್ ಬರಲ್ಲ. ನನಗೆ ಶಾಸ್ತ್ರ ಹೇಳಕ್ ಬರಲ್ಲ. ಶಾಸ್ತ್ರದಲ್ಲಿ ನಂಬಿಕೆನೂ ಇಲ್ಲ, ಶಾಸ್ತ್ರ ಹೇಳಕ್ ಬರೋದು ಇಲ್ಲ. ಆದ್ರೆ ಕಂಫರ್ಟಬಲ್ ಆಗಿ ಗೆಲ್ತೀವಿ. ನೀವು ಇಲ್ಲಿ ನಿಮ್ಮ ಸ್ವಜಾತಿ ಅಭ್ಯರ್ಥಿ ಹಾಕಿರೋದಕ್ಕೇನೆ ನೀವು ಠಿಕಾಣಿ ಓಡಿ ಅವ್ರು ಯಾವ ಜಾತಿ ಯಾರಿಗೆ ಮಾಡ್ತಾ ಇದ್ರು? ಅವರು ಉಮೇಶ್ ಮೀಟಿಂಗ್ ಮಾಡ್ತಾ ಇದ್ದಾರ? ಯಾರಿಗ್ರಿ ಮಾಡ್ತಾ ಇರೋದು ಅವರು? ಅವ್ರು ಯಾವ ಜಾತಿಯವರು? ಮತ್ತೆ ಅವ್ರಿಗೆ ನೀವು ಯಾರಿಗೆ ಮಾಡ್ತಾ ಇದ್ದೀರಿ? ಏನಾದ್ರು ಅರ್ಥ ಇರ್ಬೇಕಲ್ವೇನಪ್ಪ. ನಾನು ಸ್ವಜಾತಿಯವರು ಆಯ್ತು, ನಾನು ಮಾಡ್ತಾ ಇದ್ದೀನಿ. ನಮ್ಮ ಪಕ್ಷದ ಅಭ್ಯರ್ಥಿಯವರು, ಅವ್ರಿಗೋಸ್ಕರ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಈಗ ದಾವಣಗೆರೆಗೆ ಹೋಗಿದ್ ಬಂದೆ, ಅಲ್ಲಿ ಯಾವ ಜಾತಿಯವರು ಕ್ಯಾಂಡಿಡೇಟ್? ಮತ್ತೆ ಅಲ್ಲಿ ಲಿಂಗಾಯತರ ನಮ್ಮ ಜಾತಿಯವರು. ಅವರು ಏನಾದ್ರು ಒಂದು ಆಧಾರ ಇರ್ಬೇಕಲ್ರಿ. ಸುಳ್ಳು ಹೇಳ್ಬೇಕಾದ್ರೆ ಒಂದು ಆಧಾರ ಇರ್ಬೇಕಲ್ಲಪ್ಪ. ಸುಮ್ನೆ ಏನ್ ಬೇಕಾದ್ರೂ ಬಾಯಿ ಬಂದಾಗ ಏನಾದ್ರು ಮಾತಾಡೋದ? ನಾನು ನನ್ನ ಜೀವನದಲ್ಲಿ ಆತರ ಮಾತಾಡಿಲ್ಲ. ನಾನು ಆಧಾರ ರಹಿತವಾಗಿ ಮಾತಾಡೋದು. ಆಧಾರ ಸಹಿತವಾಗಿ ಮಾತಾಡ್ಬೇಕು.